ನೀವು ಹಲವಾರು ಜನರ ಬದುಕಿನಲ್ಲಿ ಹೆಜ್ಜೆ ಗುರುತುಗಳನ್ನ ಮೂಡಿಸಿ ಆ ಫುಟ್ ಸ್ಟೆಪ್ನ ಫಾಲೋ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಆ್ಯಂಡ್ ನಾವು ಕೇಳ್ಪಟ್ವಿ ನಿಮ್ಮ ತಂದೆ ನಿಮ್ಮ ಬದುಕಲ್ಲಿ ಎಲ್ಲೋ ಒಂದು ಆ ಹೆಜ್ಜೆ ಗುರುತನ್ನು ನೀವು ಹಾಕೋದಕ್ಕೆ ಕಾರಣರಾಗಿದ್ದಾರೆ ಅಂತ ಹೇಳಿ ಏನು ಹೇಳ್ತೀರಿ? ಖಂಡಿತವಲ್ಲ ಮೇಡಮ್. ಯಾಕಂದರೆ ತಂದೆ ಇಲ್ಲದೆ ಬೆಳೆದಂಥವ್ರು ನಾನು 13 ವರ್ಷ ಇದ್ದಾಗ ತಂದೆ ಕಳ್ಕೊಂಡಿದ್ದೆ. ಬಟ್ ಇವತ್ತಿಗೂ ನನಗೆ ಫೀಲ್ ಆಗೋದು, ಇವತ್ತು ನೀವೇನೇ ಸಾಧನೆ ಅಥವಾ ಏನೇ ಹೇಳಿದ್ರು ಅದೆಲ್ಲದಕ್ಕೂ ಅವರೇ ಕಾರಣ. ಯಾಕಂದರೆ ಅವರು ಏನು ಬದುಕಬೇಕಾಗಿತ್ತು ಬದುಕನ್ನು, ಆ ಬದುಕು ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ಆ ಜವಾಬ್ದಾರಿ ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ಯಾಕಂದರೆ ಮ್ಯೂಸಿಕ್ ಫ್ಯಾಮ್ಲಿ ಅಲ್ಲ ನಂದು. ನಮ್ಮ ತಂದೆ ಫೋಟೋಗ್ರಾಫರ್ ಆಗಿದ್ದರು. ಬಟ್ ಈ ಕುಟುಂಬನ ಕಾಯೋದಕ್ಕೆ, ಅವರ ಹೆಸರನ್ನ ಕಾಯೋದಕ್ಕೆ ಅವ್ರು ಹೋಗ್ಬೇಕಾದ್ರೆ ನನಗೇನೋ ಈ ಥರ ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ದಾರೆ ಅನಿಸುತ್ತೆ. ಈಗಲೂ ಅವ್ರು ನನ್ನ ಕೈ ಹಿಡ್ಕೊಂಡೆ ನಡೆಸ್ತಾ ಇದ್ದಾರೆ. ಅಷ್ಟೊಂದು ಟಫ್ ಟೈಮಲ್ಲಿ ಹೆಂಗೆ ನಾನು ಅಲ್ಲಿಂದ ಇಲ್ಲಿವರೆಗೂ ಹೆಂಗೆ ಬಂದೆ ಅಂತ ಯೋಚನೆ ಮಾಡಿದ್ರೆ ನೀವು ಹೇಳಿದ ಮಾತು ಸತ್ಯ ಅನಿಸುತ್ತೆ. ಯಾಕಂದರೆ ನಮ್ಮ ತಂದೆ ಆಶೀರ್ವಾದನೇ ಅವ್ರ ಜೊತೆಲೇ ಇದ್ದಾರೆ ಅನಿಸುತ್ತೆ. ನೀವು ಸಂಗೀತ ಕಲಿಬೇಕು ಅಥವಾ ನೀವೊಬ್ಬ ಮ್ಯೂಸಿಷಿಯನ್ ಆಗಬೇಕು ಅನ್ನೋದು ನಿಮ್ಮ ತಂದೆಯವರ ಕನಸು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇವತ್ತು ಆ ಕನಸು ಎಷ್ಟೋ ಜನರ ಕನಸನ್ನು ನೀವು ಸಾಕಾರ ಮಾಡಿದ್ದೀರಾ, ಎಷ್ಟೋ ಜನ ಅವ್ರ ಕನಸನ್ನು ನಿಮ್ಮಲ್ಲಿ ನೋಡ್ತಿದ್ದಾರೆ. ಏನು ಹೇಳ್ತೀರಿ? ಆ ಥರ ಏನು ಕನಸೇನು ನಮ್ಮ ತಂದೆದು ಏನಿರಲಿಲ್ಲ. ಯಾಕಂದರೆ ಯಾವತ್ತೂ ಅವ್ರು ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಮ್ಯೂಸಿಷಿಯನ್ ಆಗ್ಬೇಕಂತ ಏನು ನನಗೆ ಹೇಳಿಲ್ಲ. ಬಟ್ ಒಂದು ಇನ್ಸಿಡೆಂಟ್ ಏನಂದರೆ, ಅವರು ವಾಸ್ ಅ ಫೋಟೋಗ್ರಾಫರ್ ಆಗಿದ್ದರಿಂದ ಅವ್ರ ಜೊತೆ ನಾನು ಕೊನೆ ಸಿನಿಮಾ ಅವ್ರ ಜೊತೆ ನೋಡಿದ್ದು ರೋಜಾ ಅಂತ. ಆ ಫಿಲ್ಮ್ ನೋಡಿ ಆಗಿ ಒಂದು 2-3 ತಿಂಗಳಾದ್ಮೇಲೆ ನಮ್ಮ ತಂದೆ ಪಾಸ್ ಆಗ್ಬಿಟ್ರು. ಸೊ ಆ ಮ್ಯೂಸಿಕ್ ಕೇಳಬೇಕಾದ್ರೆ ಎಲ್ಲ ಯಾವಾಗಲೂ ನಂಗೆ ನಮ್ಮ ತಂದೆನೇ ನೆನಪಾಗೋದು. ಲೈಕ್ ಮೆಮರೀಸ್ ಇರುತ್ತಲ್ಲ, ಆ ಫಿಲ್ಮು ಥಿಯೇಟ್ರಲ್ಲಿ ನೋಡಿದ್ದು, ಆ ಮ್ಯೂಸಿಕ್ಕು ಅದು ಮಾಡ್ಬೇಕಾದ್ರೆ ಯಾವಾಗ ನಮ್ಮ ತಂದೆ ಸುಮ್ಮನೆ ಒಂದು ಮಾತು ಹೇಳಿದರು ನನಗೆ, ಯಾರು ಚಿಕ್ಕ ಹುಡುಗ ಅಂತ ಮ್ಯೂಸಿಕ್ ಇದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತಂದೆ ಇಳೆಯರಾಜ ಅವರ ಹಾಡುಗಳು ಫ್ಯಾನು. ಸೊ ಅದಕ್ಕೆ ಅವ್ರು ಹೇಳಿದ್ದು ನನಗೆ ನೆನಪಾಯ್ತು. ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಏನು, ಮ್ಯೂಸಿಕ್ ಅಂತ ಏನೋ ಹೇಳಿದ್ರಲ್ಲ, ಈ ಹಾಡುಗಳು ಯಾಕೆ ನಮ್ಗೆ ಈ ಥರ ಅಳು ಬರ್ಸುತ್ತೆ ಯಾಕೆ ಅಂತ ತಿರುಗಿ ನೋಡಿದಾಗ, ಆ ಫೋಟೋ ಕವರ್ ನೋಡಿದಾಗ ಹಿಂದೆ ರೆಹಮಾನ್ ಸರ್ ಫೋಟೋ, ಚಿಕ್ಕ ಹುಡುಗ, ಅವ್ರು 23 ಇಯರ್ಸ್. ಸೊ ಅವ್ರು ನನಗೆ ಅಲ್ಲಿಂದ ಅದೇನೋ ಗೊತ್ತಿಲ್ಲ, ಆ ಫೋಟೋ ನೋಡಿದ್ದಾಗಲಿ ರೆಹಮಾನ್ ಸರ್ ಅವರ ಕಣ್ಣು, ಅವರ ಮ್ಯೂಸಿಕ್ಕು, ಅದೊಂಥರ ನನಗೆ ಒಂದು ಏಕಲವ್ಯನ ದ್ರೋಣಾಚಾರ್ಯರು ಕರೆದಂಗಿತ್ತು. ಸೊ ಅಲ್ಲಿಂದ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಏನು ರೆಹಮಾನ್ ಅಂದರೆ ಏನು, ಮ್ಯೂಸಿಕ್ ಅಂದರೆ ಏನು, ಹಿಂಗೆ ಮಾಡ್ತಾರೆ, ಮ್ಯೂಸಿಕ್ ಅಂದರೆ ಏನು ಅನ್ನೋದು. ಸೊ ಅಲ್ಲಿಂದ ವೆನ್ ಐ ಸ್ಟಾರ್ಟೆಡ್, ಅವ್ರದ್ದು ಪ್ರತಿ ಆಲ್ಬಮ್ ಬರ್ತಾಯಿತ್ತು. ರೋಜಾ ಆಯಿತು, ಜೆಂಟಲ್ಮ್ಯಾನ್, ಕಾದಲನ್ ಆ್ಯಂಡ್ ತಿರುಡಾ, ಆಮೇಲೆ ಬಾಂಬೆ, ಈ ಥರ ಒಂದೊಂದು ಹುಚ್ಚಿಡಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ನನಗೆ ಕ್ಯಾಸೆಟ್ ಬರುತ್ತೆ ಅಂದರೆ ಒಂದು 20-30 ದಿನದ ಹಿಂದೆಯಿಂದನೇ ಕ್ಯಾಸೆಟ್ ಅಂಗಡಿಗಳ ಹತ್ರ ನಿಲ್ತ್ಕೊಳ್ತಾ ಇದ್ದೆ. ಬಂತ ಅಂತ ಬರುತ್ತೀರಪ್ಪ ಅಂತ ಹೇಳೋರು. ಅವಾಗೆಲ್ಲ ಈ ಥರ ಯೂಟ್ಯೂಬ್ ಆಗಲಿ ಏನಿಲ್ಲ, ಯು ಹ್ಯಾವ್ ಟು ವೆಯ್ಟ್ ಫಾರ್ ದ ಆಡಿಯೋ. ಸೊ ನನಗೆ ಒಂದೊಂದು ಹಾಡು ಕೇಳೋರ್ಗೂ ತಡೀತಾ ಇರಲಿಲ್ಲ ಜೀವ. ಬಂದು ಮನೆಯಲ್ಲ ಕ್ಯಾಸೆಟ್ ಹಾಕಿದ ತಕ್ಷಣವೇ ಏನೋ ಒಂದು ಆನಂದ. ಸೊ ಆಮೇಲೆ ಅವ್ರ ಥರ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋ ಕನಸು ಬಂತು. ಆಮೇಲೆ ಗುರುನ ಹುಡ್ಕೊಂಡು ಹೋದೆ. ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಏನಂತಾನು ಗೊತ್ತಿಲ್ಲ ನನಗೆ. ಏನು ಮ್ಯೂಸಿಕ್ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಅಥವಾ ಇನ್ಸ್ಟ್ರೂಮೆಂಟ್ಗಳು ಕಲಿಬೇಕು ಅನ್ನೋದಲ್ಲ. ಏನು ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂದರೆ ಗೊತ್ತಿಲ್ಲ. ಎಲ್ಲೋ ಯಾರಿಗೋ ಕೇಳಿದಾಗ ರೆಹಮಾನ್ ಅವರು ಕೀಬೋರ್ಡ್ ನುಡಿಸ್ತಾರೆ ಅಂದರು. ಕೀಬೋರ್ಡ್ ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ ನನಗೆ. ಆಮೇಲೆ ಕೀಬೋರ್ಡ್ ಕ್ಲಾಸಸ್ ಅಂತ ನಮ್ಮ ಗುರು ಜೇಮ್ಸ್ ಅಂತ, ಮಾಸ್ಟರ್ ಜೇಮ್ಸ್ ಅಂತ, ಜಿಮ್ ಮ್ಯೂಸಿಕ್ ಮಲ್ಲೇಶ್ವರಂ ಅಂತ. ಅದು ನಮ್ಮ ಬ್ರದರ್ ಒಬ್ಬರು ಪದ್ಮನಾಭ್ ಅಂತಿದ್ರು, ಅವರು ಆರ್ಕೆಸ್ಟ್ರಲ್ಲಿ ಹಾಡ್ತಾ ಇದ್ರು. ಅವ್ರದ್ದು ಒಂದು ಲಿಂಕ್ ಸಿಕ್ಕಿದ್ದು. ಅವರು ನನಗೆ ಈ ಕೀಬೋರ್ಡು ಅವ್ರ ಟೀಚರ್. ಏಜ್ ಇರ್ಬೋದು ನಿಮಗೆ? ಮೋಸ್ಟ್ಲಿ 17. ನಮ್ಮ ಬ್ರದರ್, ನಮ್ಮ ದೊಡ್ಡಮ್ಮ ಅವ್ರ ಮಗ ಪದ್ಮನಾಭ್ ಅಂತ, ಅವರು ಆರ್ಕೆಸ್ಟ್ರಲ್ಲಿ ಹಾಡ್ತಾ ಇದ್ದಿದ್ದರಿಂದ ಅವ್ರ ಟೀಚರು ಜೇಮ್ಸ್. ಅವರು ನನಗೆ ಈ ಥರ ಇದ್ದಾರೆ, ಅಲ್ಲಿ ಕಲಿಬೋದು ಅಂತೇಳಿ. ಸೊ ಅಲ್ಲಿ ಹೋಗಿ ಅವ್ರ ಹತ್ರ ಕ್ಲಾಸಸ್ ಸೇರಿಕೊಂಡು ಐ ಸ್ಟಾರ್ಟೆಡ್ ಲರ್ನಿಂಗ್. ಅಲ್ಲಿಂದ ಕಲಿಕೆ ಸ್ಟಾರ್ಟ್ ಆಯಿತು. ಆಮೇಲೆ ಆರ್ಕೆಸ್ಟ್ರಾಗಳಲ್ಲಿ ನುಡಿಸ್ದೆ. ಆರ್ಕೆಸ್ಟ್ರಾಯಿಂದ ನಾನು ಬಿ ಮನೋಹರ್ ಸರ್ ಹತ್ರ ಕೆಲಸ ಮಾಡೋ ಅವಕಾಶ ಸಿಕ್ತು. ಅಲ್ಲಿಂದ ಕೆ ಕಲ್ಯಾಣ್ ಸರ್ ಹತ್ರ ಕೆಲಸ ಮಾಡಿ, ಹೀಗೆ ಸ್ಟಾರ್ಟ್ ಆಯ್ತು.